ನ್ಯಾಯ, ನೀತಿ, ನಿಷ್ಠೆ, ಕಾನೂನಿಗೆ ಒಂದು ಶಕ್ತಿ, ಧರ್ಮಕ್ಕೆ ಕಿರೀಟ ಅಂತ ಜನ ಇವತ್ತು ನಂಬಿದ್ದಾರೆ. ಅಂಥ ಪವಿತ್ರವಾದ ಸ್ಥಾನದಲ್ಲಿ ನಿಂತು ಹೋರಾಡು ಅಂತ ನಾನು ಹೇಳಿದ್ರೆ ಎಂಜಲ ಕಾಸ ಕೈ ಚಾಚ್ತಾ ಇದೆಯಲ್ಲ. ಯಾರು ಮಾಡದೇ ಇದ್ದಿದ್ದನ್ನ ನಾನ್ ಮಾಡ್ತಾ ಇದ್ದೀನ? ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಹತ್ರನೇ ಅಲ್ಲ. ಬೀದಿಲ್ ಹೋಗ್ತಿರೋ ಭಿಕ್ಷುಕರನ್ನು ಬಿಡದೆ ರೋಲ್ ಕಾಲ್ ಮಾಡ್ತಿರೋದು ನನಗ್ ಚೆನ್ನಾಗ್ ಗೊತ್ತು. ಮುಚ್ಚಬಾಯಿ, ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಿನ್ನ ನಾಳೆಗೆ ಸೀಳ್ಬಿಟ್ಟೇನು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನ್ ತಿಳ್ಕೊಂಡಿದೀಯಾ? ನಮ್ಮಂಥ ಕಾವಲುಗಾರರು ನಿಯತ್ನಿಂದ ಕೆಲಸ ಮಾಡ್ತಿರೋದ್ರಿಂದ ಜನ ನೆಮ್ಮದಿಯಿಂದ ನಿದ್ದೆ ಮಾಡ್ತಿರೋದು. ನನ್ನ ಮಗಳು ಸತ್ಳು, ಆದ್ರೆ ಸೋಲಿಲ್ಲ. ಅವಳನ್ನ ಕತ್ತರಿಸಿ ಹಾಕಿದ್ರೆ ಹೊರತು ಯಾರು ಅವಳನ್ನ ಬಗ್ಸೋಕ್ ಆಗಲಿಲ್ಲ. ಸಮಾಜನ ಸ್ವಚ್ಛ ಮಾಡೋ ಅವಳ ಕನಸು, ಅವಳ ಜೊತೆಲಿ ಸಾಯಬಾರ್ದು ಅಂತ ನಾನು ನಿನ್ನನ್ನು ಕರ್ಕೊಂಬಂದೆ. ಆದ್ರೆ ನೀನು ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸರ್ವನಾಶ ಮಾಡಿಬಿಟ್ಟಿಲ್ಲೇ, ಸರ್ವನಾಶ ಮಾಡಿಬಿಟ್ಟೆ. ನಿಂದು ಒಳ್ಳೆ ಗೋಳ್ ಕಣಯ್ಯ. ಏನೋ ಒಳ್ಳೆ ಟೈಮ್ ಬಂದಿದೆ, ಒಂದ್ 4 ಕಾಸು ಮಾಡ್ಕೊಳ್ಳೋಣ ಅಂತ ನಾನಿದ್ರೆ ನೀನು ನ್ಯಾಯ, ನೀತಿ, ಧರ್ಮ ಅಂತ ಹೇಳ್ಕೊಂಡು ಒಳ್ಳೆ ಹಳೆ ಅಬ್ಬಯ್ಯ ನಾಯ್ಡು ಸಿನಿಮಾ ಡೈಲಾಗ್ ಹೊಡಿತಾ ಇದೀಯಾ. ನೋಡಯ್ಯ, ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ಬೇಕು. ಇಲ್ಲ ಅಂದ್ರೆ ನಿನ್ ಮಗಳ ತರ ನಾನು ಹೊಗೆ ಹಾಕ್ಸ್ಕೋಬೇಕಾಗುತ್ತೆ. ಅಯ್ಯೋ, ನನಗಿದೆಲ್ಲ ಬೇಕಾ? ನಿನಗೆ ಬೇಡದೇ ಇರಬಹುದು, ಆದ್ರೆ ನನಗ್ ಬೇಕು. ಮಗಳ ಸತ್ರು ನಿನಗಿನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ನನ್ನ ಆಸೆ ಈಡೇರ್ಸಕ್ಕಾಗಲ್ಲ ಅಂತ ನಿರೂಪಿಸ್ಬಿಟ್ಟೆ. ಕಿರಣ್ ಬೇಡಿ ಅಂತ ಒಬ್ಬ ಮಗಳಿದ್ಲು, ಅನ್ಯಾಯವಾಗಿ ಅವಳು ಸತ್ತು ಹೋದ್ಲು ಅಂತ ಜನ ಅನ್ಕೊಂಡ್ರು ಚಿಂತೆ ಇಲ್ಲ. ಆದ್ರೆ ನಿನ್ನಂಥ ಕೆಟ್ಟ ರೂಪದಲ್ಲಿ ನನ್ನ ಮಗಳು ಕಿರಣ್ ಬೇಡಿ ಕೆಟ್ಟ ಹೆಸರು ತಗೊಳ್ಳೋದು ನನಗೆ ಇಷ್ಟ ಇಲ್ಲ. ತೊಳಗು, ತೊಲಗಾಚೆ, ಹೊರಟೋಗು, ಹೊರಟೋಗು. ಆಯ್ತಯ್ಯ, ಅದಕ್ಕೆ ಯಾಕೆ ಒಳ್ಳೆ ವಜ್ರಮುನಿ ತರ ಕೂಗಾಡ್ತಾ ಇದೀಯಾ? ಅಯ್ಯ, ಮಾಯಾ ಬಜಾರ್ ನಾಟಕದಲ್ಲಿ ಆಕ್ಟ್ ಮಾಡಿದ್ದು ಏನೋ, ಇಷ್ಟೊಂದು ಓವರ್ ಆಗಿ ಆಕ್ಟ್ ಮಾಡ್ತಾನೆ.